ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಮೈಸೂರು ಹುಡುಗಿ ಮಂಡ್ಯ ಸೊಸೆ. ಸೊ ಇವತ್ತು ನನ್ನ ಒಂದು ಸಿಂಪಲ್ ಡೈಲಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಎಲ್ಲ ಸ್ವಲ್ಪ ಕಟ್ಕೊಂಡ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಈ 3 ಜಿಲ್ಲೆಗಳ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ. ನಾನು ಮದುವೆ ಆಗಿದ್ದು ಬಂದು ಮಂಡ್ಯ ಡಿಸ್ಟಿಕ್ ಪಾಂಡವಪುರ. ಸೊ ಇವಾಗ ನಾನು ಇರೋದು ಹಾಸನ ಡಿಸ್ಟಿಕ್ ಹೊಳೆನರಸೀಪುರ. ಅದಕ್ಕೆ ನಂಗೆ ಈ 3 ಜಿಲ್ಲೆಗಳ ಬಗ್ಗೆ ತುಂಬಾನೇ ಪರಿಚಯ ಇದೆ. ಸೊ ಮೈಸೂರು ಅಂದ್ರೆ ನಮ್ಗೆ ಕಾಣೋದು ಕಲ್ಚರ್ ಮತ್ತೆ ಬ್ಯೂಟಿ. ಮಂಡ್ಯ ಅಂದ್ರೆ ನೇಚರ್ ಮತ್ತೆ ಫೀಲ್ಡ್. ಹಾಸನ ಅಂದ್ರೆ ಕಾಮ್ ಮತ್ತೆ ಪ್ಲೇಸ್. ಸೊ ನನ್ನ ಲೈಫ್ ನ ಜರ್ನಿ ಕೂಡ ಈ 3 ಪ್ಲೇಸ್ ನ ಜೊತೆ ಕನೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು ಬೆಳಿಗ್ಗೆ ಬೇಗನೆ ಎದ್ದು ನನ್ನ ಮಗನಿಗೋಸ್ಕರ ಅಂತ ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ವಿಟಮಿನ್ಸ್ ಮತ್ತೆ ಕಾರ್ಬ್ ಫೈಬರ್ ಎಲ್ಲ ಇರೋ ತರ ನೋಡ್ಕೋತೀನಿ. ಲೈಫ್ ಅಂದ್ರೆ ಈಸಿ ಅಲ್ಲ, ಪ್ರತಿದಿನ ಒಂದಲ್ಲ ಒಂದು ಚಾಲೆಂಜಸ್ ಇದ್ದೇ ಇರುತ್ತೆ. ಆದ್ರೆ ನಾವು ಸ್ಟ್ರಾಂಗ್ ಆಗಿದ್ರೆ ಎಲ್ಲವನ್ನು ಹ್ಯಾಂಡಲ್ ಮಾಡಬಹುದು. ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇದೆ, ಆದ್ರಿಂದ ನಾನು ಹ್ಯಾಪಿ ಆಗಿದ್ದೀನಿ. ಲೈಫ್ ಪರ್ಫೆಕ್ಟ್ ಆಗಿಲ್ಲ, ಆದ್ರೆ ಹ್ಯಾಪಿ ಆಗಿದ್ದೀನಿ. ನಾವೆಲ್ಲರೂ ಪರ್ಫೆಕ್ಟ್ ಏನಲ್ಲ, ಆದ್ರೆ ನಮ್ ಲೈಫ್ ನ ನಾವೇ ಲವ್ ಮಾಡ್ಬೇಕು. ಕಂಪೇರ್ ಮಾಡ್ಕೋಬೇಡಿ. ನಿಮ್ ಲೈಫ್ ನಿಮ್ ಸ್ಟೈಲ್ ನಲ್ಲಿ ಬಿಲ್ಡ್ ಮಾಡಿ. ಸ್ಲೋ ಆದ್ರೂ ಓಕೆ, ಸ್ಟ್ರಾಂಗ್ ಆಗಿ ಹೋಗ್ಬೇಕು. ಸೊ ನಾನು ನಾರ್ಮಲ್ ವುಮೆನ್ ಅಲ್ಲ, ಲೈಫ್ ನ ನಾನೇ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ 3 ಜಿಲ್ಲೆಗಳ ವೈಬ್ ನನ್ನ ಲೈಫ್ ನಲ್ಲಿ ಇದೆ. ಇದು ನನ್ನ ಕಾಂಬೋ ಅಂತಾನೆ ಹೇಳ್ಬೋದು. ಸೊ ಡೇ ಫುಲ್ ಎಷ್ಟೇ ಬ್ಯುಸಿ ಆಗಿದ್ರು ಕೊನೆಗೆ ಮನಸ್ಸು ಕಾಮ್ ಆಗಿರ್ಬೇಕು ಅಲ್ವಾ. ಮೈಸೂರು ಸಂಸ್ಕೃತಿಯ ಹೊಳಪು, ಮಂಡ್ಯ ಸಿಹಿಯ ಸುವಾಸನೆ, ಹಾಸನ ಹಸಿರಿನ ಕನಸು. ಸೊ ನಮ್ಮ ನಾಡಿನ 3 ರತ್ನಗಳು. ಸೊ ಇನ್ನೂ ಹೇಳ್ಬೇಕು ಅಂದ್ರೆ ಮೈಸೂರು ಸ್ಟೈಲ್, ಮಂಡ್ಯ ಸ್ವೀಟ್, ಹಾಸನ ಗ್ರೀನ್, ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದು ನನ್ನ ಲೈಫ್, ನನ್ನ ಸ್ಟೈಲ್. ಶ್ರಮವೇ ಯಶಸ್ಸಿನ ಮೂಲ ಮಂತ್ರ. ಪರಿಶ್ರಮವಿಲ್ಲದೆ ಯಾವುದೇ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ. ಸೊ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಸೊ ಹಂಗೆ ನಿಮ್ ಬದುಕನ್ನ ನೀವು ಚಾಲೆಂಜ್ ಆಗಿ ತಗೊಳ್ಳಿ. ಲೈಫ್ ನ ಎಂಜಾಯ್ ಮಾಡಿ, ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿ. ಜೀವನ ಒಂದು ಪ್ರಯಾಣ, ಸಂತಸದ ದಾರಿಯಲ್ಲಿ ಕಷ್ಟಗಳು ಕಲ್ಲುಗಳು ಸಿಗುತ್ತವೆ. ನಗುತ್ತಾ ಸಾಗಿದರೆ ಅವೇ ಹೂಗಳಾಗಿ ಕಾಣುತ್ತವೆ. ಬೀಳುವ ಕ್ಷಣಗಳು ಬರುತ್ತವೆ, ಆದರೂ ಎದ್ದೇಳುವ ಧೈರ್ಯವೇ ನಮಗೆ ಗೆಲುವು ಕೊಡುತ್ತದೆ. ಸೊ ಆದರೂ ಅದರಲ್ಲಿ ದೊಡ್ಡ ಕನಸುಗಳು ಕಾಣುವುದು ನಮ್ಮ ಕೈಯಲ್ಲಿದೆ. ಸೊ ನೆನ್ನೆಗಿನ ನೋವು ಪಾಠವಾಗಲಿ, ನಾಳೆಯ ಕನಸು ಶಕ್ತಿಯಾಗಲಿ. ನಮ್ಮ ಜೀವನ ಎಂದ್ರೆ ಬರೀ ಬದುಕುವುದಲ್ಲ. ಸಂತೋಷನ ಯಾವತ್ತೂ ಹುಡುಕ್ಬೇಡಿ, ನಿಮ್ಮೊಳಗೆ ಸೃಷ್ಟಿಸಿ. ಪ್ರತಿ ಕ್ಷಣವನ್ನು ಮನಸಾರೆ ಅನುಭವಿಸಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತೊಂದಿನ ಈ ತರ ಇತ್ತು. ಧನ್ಯವಾದಗಳು.